ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಏನೊಂದು ಜೀವಮಾನದ ಒಂದು ದೊಡ್ಡ ಕನಸುಗಳಲ್ಲಿ ಸ್ವಂತ ಮನೆಯನ್ನು ಖರೀದಿಸುವಂಥದ್ದು ಅಥವಾ ಮನೆಯನ್ನು ಕಟ್ಟುವಂಥದ್ದು ಬಹಳ ದೊಡ್ಡ ಕನಸು. ಇದು ದೊಡ್ಡ ಮೊತ್ತವನ್ನು ಕೂಡ ಬೇಡೋದ್ರಿಂದ ಸಾಮಾನ್ಯವಾಗಿ ಗೃಹ ಸಾಲ ಬೇಕಾಗುತ್ತೆ. ಹಾಗಾದರೆ ಹೋಮ್ ಲೋನ್ ಪಡೆಯೋದು ಹೇಗೆ, ಇದಕ್ಕೆ ಯಾವ ರೀತಿಯ ಒಂದು ಎಲಿಜಿಬಿಲಿಟಿ ಬೇಕಾಗುತ್ತೆ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಿರಿಯ ಹಣಕಾಸು ತಜ್ಞರಾದ BN ಭರತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ BN ಭರತ್. ನಮಸ್ಕಾರ. ಅಂದಾಗೆ ಬಹಳ ಜನರಿಗೆ ದೊಡ್ಡ ಕನಸು ಏನಂದರೆ ಜೀವಮಾನದಲ್ಲಿ ಒಂದಾದರೂ ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು. ಬಹಳ ನಾನು ಹೇಳುವಂಥದ್ದು ಮಧ್ಯಮ ವರ್ಗದ ಕನಸು. ಹೌದು. ಸೊ ಅವರಿಗೆ ಹಾಗಿದ್ರೆ ಹೋಮ್ ಲೋನನ್ನು ಪಡೀಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ? ಅದು ಸ್ವಂತ ಉದ್ಯೋಗ ಇರ್ಬೋದು ಅಥವಾ ಒಂದು ಸಂಬಳಕ್ಕೆ ಕೆಲಸ ಮಾಡ್ತಾ ಇರ್ಬೋದು. ಸೊ ಅವರಿಗೆ ಹೋಮ್ ಲೋನ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಈ ಎಪಿಸೋಡ್ ನಾವು ತಿಳಿಸ್ಕೊಳ್ಳೋಣ ಅಂತ. ಖಂಡಿತ. ಏನು ಹೇಳ್ತೀರಾ ಅಂತ ಇದ್ರ ಬಗ್ಗೆ? ಈ ಮುಖ್ಯವಾಗಿ ನೀವು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ತಮ್ಮ ಒಂದು ಕನಸಿರ್ತಾರೆ, ನನ್ನದೇ ಒಂದು ಸ್ವಂತ ಸೂರು ಇರಬೇಕು, ಸ್ವಂತ ಮನೆ ಇರಬೇಕು ಅಂತ. ಅದಕ್ಕೆ ಮುಖ್ಯವಾಗಿ ಬೇಕಾಗೋದು ಈಗಾಗಲೇ ನಿಮ್ಮ ಹತ್ತಿರ ಒಂದು ಸೈಟ್ ಇದೆ ಅಥವಾ ಜಾಗ ಇದೆ, ಅಲ್ಲಿ ನೀವು ಮನೆ ಕಟ್ಟಿಸುವ ಯೋಚನೆ ಇದ್ದರೆ ಮನೆ ಕಟ್ಟಿಸ್ಬೋದು. ಅಥವಾ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಇಲ್ಲ, ಸೈಟು ಖರೀದಿ ಮಾಡಿ ಮನೆ ಕಟ್ಟಿಸೋದು ಆಗೋದಿಲ್ಲ ಅಂತ ಆದರೆ ಸಾಕಷ್ಟು ಅಪಾರ್ಟ್ಮೆಂಟ್ಸ್ಗಳು ಕೂಡ ಇದೆ. ಅಪಾರ್ಟ್ಮೆಂಟ್ಸ್ಗಳನ್ನು ಕೂಡ ಖರೀದಿ ಮಾಡ್ಬೋದು. ಇದಕ್ಕೆ ಮುಖ್ಯ ಬೇಕಾಗೋದು ಅದೇ ನೀವೇ ಹೇಳಿದಾಗೆ, ಇದಕ್ಕೆ ಸ್ವಂತ ಉದ್ಯೋಗ ಇದ್ದರೆ ಅವರಿಗೆ ಪ್ರತಿ ತಿಂಗಳು ಅಥವಾ ವರ್ಷಕ್ಕೆ ಅವರಿಗೆ ಸಿಗುವಂಥ ಆದಾಯ, ಅದೇ ರೀತಿ ನೌಕರಿಯಲ್ಲಿ ಇರುವವರಿಗೆ ಅವರಿಗೆ ಪ್ರತಿ ತಿಂಗಳು ಬರುವಂತಹ ಸಂಬಳ, ಇದು ಬಹಳ ಮುಖ್ಯ. ಅದೇ ರೀತಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡಿಕೊಳ್ಳೋದು, ಅಥವಾ ಒಂದು ಫ್ಲ್ಯಾಟ್ ಖರೀದಿ ಮಾಡೋದು ಅಂತಾದರೆ ಅದಕ್ಕೆ ಎಷ್ಟು ಬೇಕಾಗುತ್ತೆ, ಅಥವಾ ಅದರ ರಿಜಿಸ್ಟ್ರೇಷನು, ಅಥವಾ ಈ ಮನೆ ಅಥವಾ ಫ್ಲ್ಯಾಟಿನ ಇಂಟೀರಿಯರ್ಸು, ಈ ಥರ ಎಲ್ಲ ವಿಷಯಗಳಿಗೂ ಕೂಡ ಬ್ಯಾಂಕುಗಳಲ್ಲಿ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಸಾಲ ಅಥವಾ ಲೋನ್ ಸಿಗುವಂಥ ಸೌಲಭ್ಯ ಇರ್ತದೆ. ಓಕೆ. ಹಾಗೆ ಎಷ್ಟು ಸಿಗುತ್ತೆ, ಸಾಲ ಎಷ್ಟು ಸಿಗುತ್ತೆ ಅಂತ ನೋಡೋದಾದರೆ ಮುಖ್ಯವಾಗಿ ಇದರಲ್ಲಿ ಅಪಾರ್ಟ್ಮೆಂಟ್ ಆದರೆ ಅಪಾರ್ಟ್ಮೆಂಟಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಇದನ್ನು ನೋಡೋದು. ಅಥವಾ ಮನೆ ಕಟ್ಟೋದಾದರೆ ಆಲ್ರೆಡಿ ಈಗಾಗಲೇ ನಮ್ಮ ಬಳಿ ಸೈಟ್ ಇದೆ. ಸೈಟ್ ಇದ್ದರೆ ಮನೆ ಕಟ್ಟೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಇದಕ್ಕೊಂದು ಎಂಜಿನಿಯರ್ ಇರ್ತಾರೆ. ಎಂಜಿನಿಯರ್ ಒಂದು ಸಾಧಾರಣ ಅದಕ್ಕೊಂದು ಇಷ್ಟೊಂದು ಎಸ್ಟಿಮೇಟ್ ಅಂತ ಕೊಡ್ತಾರೆ. ಇದನ್ನು ನೋಡಿಕೊಂಡು ಬ್ಯಾಂಕಿನಿಂದ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡೋದು ಅಂದರೆ ಪ್ರತಿ ತಿಂಗಳು ಅವರ ಸಿಗುವ ಸಂಬಳದಲ್ಲಿ ಅಥವಾ ವರ್ಷದ ಆದಾಯದಲ್ಲಿ ಎಷ್ಟನ್ನು ಅವರಿಗೆ ಸಾಲಕ್ಕಂತ ಅವರಿಗೆ ತೀರಿಸಲಿಕ್ಕೆ ಆಗುತ್ತೆ, ಇದನ್ನು ನೋಡಿಕೊಂಡು ಸಾಲದ ಒಂದು ಮೊತ್ತವನ್ನು ನಿಗದಿಪಡಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ. ಓಕೆ. ಈಗ ಸಾಮಾನ್ಯವಾಗಿ ಈಗ ಹೋಮ್ ಲೋನ್ ಪಡೀಲಿಕ್ಕೆ ವಯಸ್ಸಿನ ವಯೋಮಿತಿ ಬಗ್ಗೆ ಏನಾದರೂ ಇದೆಯಾ? ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ? ಒಳ್ಳೆಯ ಪ್ರಶ್ನೆ ಇದು. ಸಾಮಾನ್ಯವಾಗಿ ಈ ಮನೆ ಸಾಲ, ಗೃಹ ಸಾಲ ಅಥವಾ ಹೋಮ್ ಲೋನ್ ಕೊಡೋದಾದರೆ 18 ವರ್ಷದಿಂದ 70 ವರ್ಷ ಇಷ್ಟರವರೆಗೆ, ಅಂದರೆ 70 ವರ್ಷಕ್ಕೆ ಅವರ ಸಾಲ ಮುಗಿಬೇಕು. ಆ ರೀತಿಯಲ್ಲಿ ನಾವು ಸಾಲ ಕೊಡೋದಕ್ಕೆ ಸಾಧ್ಯ ಇದೆ. 18 ವರ್ಷ ಅಂದರೆ ಎಷ್ಟೋ ಸಲ ಪ್ರಾಯಶಃ 18 ವರ್ಷಕ್ಕೆ ಯಾರು ಅವರ ದುಡಿಮೆ ಪ್ರಾರಂಭ ಆಗಿರುವುದಿಲ್ಲ. ಸಾಮಾನ್ಯವಾಗಿ 25 ವರ್ಷವೋ ಅಥವಾ 30 ವರ್ಷ ಅವರಿಗೆ ಆಗಿ ಸರಿಯಾದ ರೀತಿಯಲ್ಲಿ ಅವರಿಗೆ ಸಂಬಳ ಆದಾಯ ಬರ್ತಾ ಇದೆ ಅಂತ ಆದರೆ ಅಂಥವರು ಸಾಲವನ್ನು ಪಡ್ಕೊಳ್ಬೋದು. ಮುಖ್ಯವಾಗಿ ಅವರ ಆದಾಯ ಎಷ್ಟಿದೆ ಅಂತ ನೋಡೋದು. ಆಮೇಲೆ ಈ ಹೋಮ್ ಲೋನ್ ಅಂತ ಹೇಳೋದು ದೀರ್ಘಾವಧಿಯ ಸಾಲ. ದೀರ್ಘಾವಧಿ ಅಂತ ಹೇಳಿದರೆ ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 30 ವರ್ಷ ರೀಪೇಮೆಂಟ್ ಇದನ್ನು ಕೊಡ್ಬೋದು. 30 ವರ್ಷ ರೀಪೇಮೆಂಟ್ ಕೊಟ್ಟರೆ, ಉದಾಹರಣೆಗೆ 70 ವರ್ಷ ವ್ಯಕ್ತಿಗೆ ಆಗುವಾಗ ಅದನ್ನು ನಾವು ಸಾಲವೆಲ್ಲ ತೀರಿಸಿ ಮುಗಿಬೇಕು ಅಂತ ಹೇಳಿದಲ್ಲ. ಉದಾಹರಣೆ ಯಾರಾದರೂ 40 ವರ್ಷದವರು ಬಂದಿದ್ದಾರೆ, ಅವರು 30 ವರ್ಷ ರೀಪೇಮೆಂಟನ್ನು ಆಪ್ಷನ್ ತಗೊಳ್ಬೋದು. ಅಥವಾ ಈಗ ಬಂದವರು 50 ವರ್ಷ ಆಗಿದೆ, ಅಂಥವರಿಗೆ 30 ವರ್ಷ ರೀಪೇಮೆಂಟ್ ಆಪ್ಷನ್ ಇರೋದಿಲ್ಲ. ಅಂಥವರು 20 ವರ್ಷದವರೆಗೆ ತಗೊಳ್ಬೋದು. ಹಾಗೆ ಅದನ್ನು ಹೇಗಾಗುತ್ತೆ ಅಂತೇಳಿದ್ರೆ, ನೀವು ಎಷ್ಟು ವರ್ಷ ನಿಮ್ಮ ವಯಸ್ಸಿದೆ ಅದನ್ನು ನೋಡಿಕೊಂಡು ಸಾಲದ ಗರಿಷ್ಠ ಅವಧಿಯನ್ನು ನಿಗದಿಪಡಿಸ್ಬೋದು. ಓಕೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ 50 ವರ್ಷ ಇದ್ದರೆ ಅವ್ರಿಗೆ 20 ವರ್ಷ ಸಿಗುತ್ತೆ. 60 ವರ್ಷ ಆದರೆ ನೆಕ್ಸ್ಟ್ 10 ವರ್ಷ ಮಾತ್ರ ಸಿಗುತ್ತೆ. ಆದರೆ 60 ವರ್ಷ ಅಂತ ನೀವೀಗ ಕೇಳಿದ್ರಿ, 60 ವರ್ಷದವರಿಗೆ ಬಂದರೆ, ಉದಾಹರಣೆಗೆ 60 ವರ್ಷ ಸಾಮಾನ್ಯವಾಗಿ ಎಲ್ಲರೂ ನಿವೃತ್ತರಾಗುತ್ತಾರೆ. ಆ ಸಮಯದಲ್ಲಿ ಬಂದರೆ ಅವರಿಗೆ ತಿಂಗಳ ಕಟ್ಟುವಂಥ ಇ ಎಮ್ ಐ ಅಂದರೆ ಸಮಾನ ಮಾಸಿಕ ಕಂತು, ಅದು ಬಹಳ ಜಾಸ್ತಿ ಬರುತ್ತೆ. ಉದಾಹರಣೆ ಅವರಿಗೆ 60 ವರ್ಷ ಆದಮೇಲೆ ಅವರಿಗೆ ಯಾವುದೋ ಸರ್ಕಾರಿ ಉದ್ಯೋಗ ಅಥವಾ ಬ್ಯಾಂಕ್ ಉದ್ಯೋಗ ಅಥವಾ ಬೇರೆ ಯಾವುದಾದ್ರು ಉದ್ಯೋಗದಿಂದ ಅವರಿಗೆ ಪೆನ್ಷನ್ ಅಥವಾ ಪಿಂಚಣಿ ಬರ್ತಾ ಇದೆ ಅಂತಾರೆ, ಅವರ ಸಂಸಾರದ ಖರ್ಚಿಗೆ ದುಡ್ಡು ಬೇಕಾಗುತ್ತೆ. ಅದರಲ್ಲಿ ಈ ಥರ ಲೋನ್ ತಗೊಂಡ್ರೆ 10 ವರ್ಷದ ಅವಧಿಗೆ ಇ ಎಮ್ ಐ ಬಹಳ ಜಾಸ್ತಿ ಬರುತ್ತೆ.
ಸೊ ಅಂಥವರು ಲೋನು ತಗೋಬೇಕು ಅಂತ ಇದ್ದರೂ ಕೂಡ ಕಡಿಮೆ ಮೊತ್ತ ತಗೊಳ್ಳೋದು ಒಳ್ಳೆಯದು. ಈಗ ನಿಮ್ಮ ಪ್ರಕಾರ ಈ ಹೋಮ್ ಲೋನ್ ಪಡೀಲಿಕ್ಕೆ ಒಂದು ಐಡಿಯಲ್ ಏಜ್ ಯಾವುದು ಅಂತ ತಮ್ಗೆ ಅನಿಸುತ್ತೆ? ಒಂದು ಮುಖ್ಯವಾಗಿ ಕೆಲಸಕ್ಕೆ ಸೇರಿದ ತಕ್ಷಣ ಲೋನ್ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಆದಷ್ಟು ಬೇಗ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಇರುತ್ತೆ, ಹೌದು. ಆದರೆ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ಖರ್ಚುಗಳು ಇದ್ದೇ ಇರುತ್ತೆ. ಅಂದರೆ ಈಗಷ್ಟೇ ಕೆಲಸಕ್ಕೆ ಸೇರಿದಂದರೆ ಮುಂದೆ ಇನ್ನು ಮದುವೆ ಆಗಬೇಕಷ್ಟೇ ಅದರ ಖರ್ಚಿರ್ಬೋದು, ಅಥವಾ ಮುಂದೆ ಮಕ್ಕಳಾಗೋದು ಅವರ ಆ ಖರ್ಚು, ಅದೇ ರೀತಿ ಮುಂದೆ ಅವರ ಶಾಲೆ ವಿದ್ಯಾಭ್ಯಾಸ, ಈ ಥರ ಖರ್ಚುಗಳು ಎಲ್ಲ ಇರುವ ಕಾರಣ ಬಹಳ ಸಣ್ಣ ವಯಸ್ಸಲ್ಲಿ ಲೋನು ತಗೊಳ್ಳೋದು ಅವರವರ ವೈಯಕ್ತಿಕ ಆಯ್ಕೆ. ಆದರೂ ಕೂಡ ಆದಷ್ಟು ಬೇಗ ಆ ರೀತಿ ಸಾಲ ತಗೊಳ್ಳೋದ್ರಿಂದ ಅವರ ತಿಂಗಳ ಸಂಬಳ ಎಷ್ಟಿದೆ ನೋಡಿಕೊಂಡು ಅವರು ತಗೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಆದಷ್ಟು ಬೇಗ ಸಾಲ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ಅವರ ದಿನನಿತ್ಯದ ಖರ್ಚುಗಳಿಗೆ ಕೂಡ ಕಷ್ಟ ಆಗಬಾರ್ದು. ಆ ರೀತಿಯಲ್ಲಿ ಐಡಿಯಲ್ ಏಜ್ ಅಂತ ಇಲ್ಲ, ಆದರೂ ಕೂಡ ಸಾಮಾನ್ಯವಾಗಿ ಕೆಲಸಕ್ಕೆ ಸೇರಿ ಒಂದು 5-6 ವರ್ಷ ಅಥವಾ 7-8 ವರ್ಷ ಆದಮೇಲೆ ಎಲ್ಲವೂ ಸರಿಯಾಗಿ ಆದರೆ ತಗೊಳ್ಳೋದು ಖಂಡಿತ ಒಳ್ಳೆಯದು. ಓಕೆ. ಇವಾಗ ಹೋಮ್ ಲೋನ್ ಅಂತ ಬಂದಾಗ ಅಲ್ಲಿ ಡೌನ್ ಪೇಮೆಂಟ್ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಯೂಶಲಿ ಎಷ್ಟು ಕೊಡಬೇಕಾಗುತ್ತೆ ಅನ್ನುವಂಥದ್ದು, ಮತ್ತು ಎಷ್ಟು ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ತಮಗೆ? ಈ ಲೋನು ಬ್ಯಾಂಕಿಂದ ಅಥವಾ ಹಣಕಾಸು ಸಂಸ್ಥೆಯಿಂದ ಕೊಡಬೇಕಾದ್ರೆ ಅದಕ್ಕೆ ಒಂದು ಲೋನ್ ಟು ವ್ಯಾಲ್ಯೂ ಅಂದರೆ LTV ರೇಷಿಯೋ ಅಂತ ಇರುತ್ತೆ. ಅಂದರೆ ಎಷ್ಟು ಉದಾಹರಣೆ ಪ್ರಾಪರ್ಟಿ ನೋಡ್ತೀವಿ ನಾವು, ಅಂದರೆ ಫ್ಲ್ಯಾಟ್ ಇರ್ಬೋದು ಅಥವಾ ಮನೆ, ಇದರ ವ್ಯಾಲ್ಯೂ ಏನಿದೆ, ಆಮೇಲೆ ಲೋನು ಕೊಡುವಂಥ ಲೋನ್ ಎಷ್ಟು, ಇದರ ವ್ಯಾಲ್ಯೂ ನೋಡಿಕೊಂಡು ಸಾಮಾನ್ಯವಾಗಿ ಕೊಡುವಂಥ ಸಾಲವನ್ನು ನಿಗದಿಪಡಿಸ್ಲಿಕ್ಕೆ ಆಗ್ತದೆ. ಅದರಲ್ಲಿ ಡೌನ್ ಪೇಮೆಂಟ್ ಅಂತ ಹೇಳಿದರೆ ಮಾರ್ಜಿನ್, ಉದಾಹರಣೆಗೆ ಸಾಲ ಒಂದು 50 ಲಕ್ಷ ಮನೆಗೆ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳೋಣ. 50 ಲಕ್ಷ ಸಾಲ ಬೇಕು ಅಂತ ಆದರೆ ಮನೆಗೆ ಅಥವಾ ಫ್ಲ್ಯಾಟಿಗೆ 60 ಲಕ್ಷ ಅಥವಾ 70 ಲಕ್ಷ ಇದ್ದರೆ ಸಾಲ ನಿಮಗೆ ನಿಮ್ಮ ಎಲಿಜಿಬಿಲಿಟಿ ಅಂದರೆ ನಿಮ್ಮ ಅರ್ಹತೆ 50 ಲಕ್ಷ ಮಾತ್ರ ಬರುತ್ತೆ. 70 ಲಕ್ಷದಷ್ಟು ಫ್ಲ್ಯಾಟಿಗೆ ಇದೆ. ಆವಾಗ 20 ಲಕ್ಷದಷ್ಟು ನೀವು ಪ್ರಾರಂಭದಲ್ಲಿ ಅಂತಲ್ಲ, ಡೌನ್ ಪೇಮೆಂಟ್ ಅಂತಲ್ಲ. ಈ ಕೆಲವು ಲೋನ್ಗಳಲ್ಲಿ ಉದಾಹರಣೆ ನೀವು ವಾಹನ ಸಾಲಕ್ಕೆ ಹೋಗ್ತು, ಅಲ್ಲೆಲ್ಲ ಡೌನ್ ಪೇಮೆಂಟು. ಇಲ್ಲಿ ಡೌನ್ ಪೇಮೆಂಟ್ ಅಂತಲ್ಲ, ಅದೇ ರೀತಿ 70 ಲಕ್ಷ ಖರ್ಚಾಗೋದರೆ 50 ಲಕ್ಷ ಸಾಲ ಸಿಗುತ್ತೆ ಅಂತ 20 ಲಕ್ಷದಷ್ಟು ನೀವು ಕೊಡಬೇಕಾಗ್ತದೆ. ಅಂದರೆ ಡೌನ್ ಪೇಮೆಂಟ್ ಅಲ್ಲ, ನೀವು ಯಾವಾಗ ಬ್ಯಾಂಕಿಂದ ಲೋನು ಇನ್ಸ್ಟಾಲ್ಮೆಂಟ್ ತಗೊಳ್ತಿರಲ್ಲ ಆ ಟೈಮಲ್ಲಿ ಅಷ್ಟನ್ನು ಬಿಟ್ಟು ನೀವು ತಗೊಳ್ಬೇಕಾಗುತ್ತೆ. ಅದು ಡೌನ್ ಪೇಮೆಂಟ್ ಅಂತ ಹೇಳಲ್ಲ ಇಲ್ಲಿ ನಾವು, ಇದರಲ್ಲಿ ಮಾರ್ಜಿನ್ ರೀತಿಯಲ್ಲಿ ಮಾರ್ಜಿನ್ ಅಂತ ಬಿಡಬೇಕಾಗುತ್ತೆ. ಓಕೆ. ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಯೂಶಲಿ? ಈ ಮುಖ್ಯವಾಗಿ ಯಾವುದೇ ಸಾಲ ಪಡ್ಕೊಳ್ಳಬೇಕಾದ್ರೆ ಮುಖ್ಯವಾಗಿ ಸಾಲ ಯಾರು ಪಡ್ಕೊಳ್ತಾರೆ ಅವರ KYC ಅಂದರೆ ನೋ ಯುವರ್ ಕಸ್ಟಮರ್, ಅವರ ಗುರುತಿನ ಚೀಟಿಯ ಪ್ರತಿ, ಅದೇ ರೀತಿ ಅವರ ಅಡ್ರೆಸ್ ವಿಳಾಸದ ಪ್ರತಿ, ಇದು ಮುಖ್ಯವಾಗಿ ಬೇಕೇ ಬೇಕು. ಅದೇ ರೀತಿ ಬ್ಯಾಂಕ್ ಖಾತೆ ಅದರ ವಿವರಗಳು, ಮತ್ತು ನೀವು ತಗೊಳ್ಳುವಂಥ ಈ ಫ್ಲ್ಯಾಟಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಇರುತ್ತದೆ. ಉದಾಹರಣೆಗೆ ನೀವು ಹೊಸ ಫ್ಲ್ಯಾಟ್ ಅಂತ ಆದರೆ ಯಾವುದೇ ಅಗ್ರಿಮೆಂಟ್ ಬಿಲ್ಡರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರ, ಹಾಗೆ ಅವರು ಮುಂದೆ ಅದರದ್ದು ಎಷ್ಟು ಬೇಕಾಗುತ್ತೆ, ಈ ಥರ ಒಂದು ಅದರಲ್ಲಿ ವಿವರಗಳೆಲ್ಲ ಇರುತ್ತೆ, ಇದೆಲ್ಲ ಬೇಕಾಗುತ್ತೆ. ಮತ್ತು ನೀವು ಬಿಲ್ಡರ್ ಅಂತ ಆದರೆ ಅವರ ಹತ್ರ 13 ವರ್ಷದ ನಾನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಅಂದರೆ EC, ಈ ರೀತಿ 13 ವರ್ಷದ ECಗಳು, ಆಮೇಲೆ ತೆರಿಗೆ ಅವರು ಮುಂಚೆ ಕಟ್ಟಿದ್ದಕ್ಕೆ ತೆರಿಗೆ ಕಟ್ಟಿದ, ಈ ಥರ ಎಲ್ಲ ಬೇಕಾಗುತ್ತೆ. ಅದೇ ರೀತಿ ನೀವು ಮನೆ ಕಟ್ಟೋದಕ್ಕೆ ಸಾಲ ತಗೊಳ್ತೀರಿ ಅಂತ ಆದರೆ ಈಗಾಗಲೇ ನಿಮ್ಮ ಹತ್ರ ಜಾಗ ಅಥವಾ ಸೈಟ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು, ಮತ್ತು ಇಲ್ಲೂ ಅಷ್ಟೇ 13 ವರ್ಷದ ನಾನ್ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಥವಾ EC ಇದು ಬೇಕಾಗುತ್ತೆ. ಆಮೇಲೆ ನೀವು ತೆರಿಗೆ ಕಟ್ಟಿರ್ತೀವಿ, ತೆರಿಗೆಗಳು. ಆಮೇಲೆ ಮುಖ್ಯವಾಗಿ ಈಗ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ ಈ ಖಾತೆಯನ್ನು ರಿಜಿಸ್ಟ್ರೇಷನ್ಗೆ ಈ ಖಾತೆಯನ್ನು ಕಡ್ಡಾಯ ಅಂತ ಮಾಡಿದೆ. ಹಾಗಾಗಿ ಸಾಲಗಳಿಗೂ ಹಾಗೆ ಈ ಖಾತೆ ಅಂತೂ ಆಗಿರಬೇಕು. ಇದೆಲ್ಲ ಮುಖ್ಯವಾಗಿ ಬೇಕಾಗುತ್ತೆ. ಆಮೇಲೆ ಈ ಕಾಗದ ಪತ್ರಗಳು ನೀವು ಬ್ಯಾಂಕಿಗೆ ಆಗಲಿ ಹಣಕಾಸು ಸಂಸ್ಥೆಗೆ ಅದನ್ನು ಸಲ್ಲಿಸುವಾಗ ಈ ಟೈಟಲ್ ಡೀಡ್, ಈ ಕ್ರಯಪತ್ರ ಇದೆಲ್ಲ ಇರುತ್ತಲ್ಲ, ಅದರ ಟೈಟಲ್ ಡೀಡ್ ಸರಿಯಾಗಿದೆಯಾ ಅಂತ ನೋಡ್ತೀವಿ. ಅಂದರೆ ಈ ಸಾಲಗಾರ ಇದನ್ನು ತಗೊಳ್ಳೋದು ಅಥವಾ ಮಾರಾಟ ಮಾಡೋದು ಅವರ ಹೆಸರಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಅದಕ್ಕಾಗಿ ಸಾಮಾನ್ಯವಾಗಿ ಬೇರೆ ಬೇರೆ ಬ್ಯಾಂಕ್ಗಳು ಅವರದ್ದೇ ಆದ ಪ್ಯಾನಲಲ್ಲಿ ವಕೀಲರು ಇರ್ತಾರೆ, ಅಂದರೆ ಅಡ್ವೊಕೇಟ್ ಇರ್ತಾರೆ, ಅವರ ರಿಪೋರ್ಟ್ಸ್ ಬೇಕಾಗುತ್ತೆ. ಆಮೇಲೆ ಎಷ್ಟು ಎಸ್ಟಿಮೇಟ್ ಅಂತ ನೋಡಿಕೊಂಡು ಅದನ್ನು ಕೂಡ ಬ್ಯಾಂಕಿನ ಎಂಪ್ಯಾನಲ್ಡ್ ಎಂಜಿನಿಯರ್ ಅಂತ ಇರ್ತಾರೆ, ಅವರು ಅದನ್ನು ಸರ್ಟಿಫೈ ಮಾಡಬೇಕು, ಹೌದು ಇಷ್ಟು ಖರ್ಚು ಆಗ್ತಾ ಇದೆ ಅಂತ ಹೇಳಿ. ಉದಾಹರಣೆಗೆ ಹೇಳೋದು, ನಿಮಗೆ ಖರ್ಚಾಗೋದೊಂದು 70 ಲಕ್ಷ ಮಾತ್ರ ಖರ್ಚಾಗದಿದೆ, ಅದನ್ನು ಎಸ್ಟಿಮೇಟ್ ಯಾರೋ ಸುಮ್ಮನೆ ಹೀಗೆ ಅಂದರೆ ಆ ಥರ ಮಾಡ್ತಾರೆ ಅಂತ ಹೇಳೋದಲ್ಲ. ಉದಾಹರಣೆ ಯಾರಾದರೂ 1 ಕೋಟಿ ಬೇಕಾಗುತ್ತೆ ಅಂತ ಹೇಳಿದರೆ ಅದು ರೀಸನೇಬಲ್ ಅಲ್ಲ ಅಂತ ಕಾಣುತ್ತೆ. ಅಂಥ ಸಂದರ್ಭದಲ್ಲಿ ಎಷ್ಟು ಖರ್ಚಾಗುತ್ತೆ ನೋಡಿಕೊಂಡು ಅಷ್ಟಕ್ಕೆ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ.
ಈಗ ಸೈಟ್ ಒಂದು ಆಲ್ರೆಡಿ ಇರುತ್ತೆ, ಅಲ್ಲಿ ಮನೆ ಕಟ್ಟಬೇಕು ಅಂತ ಸಂದರ್ಭದಲ್ಲಿ ಹೋಮ್ ಲೋನ್ ಹೇಗೆ ಹಂತ ಹಂತಗಳಲ್ಲಿ ಕೊಡ್ತಾರಾ? ಯಾವ ರೀತಿ ಅದು ಸಾಲದೊಂದು ವಿತರಣೆ ಆಗುತ್ತೆ? ಅದು ಹಂತ ಹಂತದಲ್ಲಿ. ಉದಾಹರಣೆಗೆ ನೀವು ಸೈಟ್ ಇದೆ, ಈಗ ಫೌಂಡೇಶನ್ ಹಾಕ್ತೀರಿ. ಈ ಫೌಂಡೇಶನಿಗೆ ಎಷ್ಟಾಗುತ್ತೆ ಅಂತ ನೀವು ಪ್ರಾರಂಭದಲ್ಲೇ ನೀವು ನೋಡಿರ್ತೀರ, ಎಷ್ಟು ಫೌಂಡೇಶನ್ಗೆ ಎಷ್ಟು ಖರ್ಚಾಗುತ್ತೆ. ಉದಾಹರಣೆ 5 ಲಕ್ಷ ಆಗುತ್ತೆ ಅಥವಾ ಒಂದು 10 ಲಕ್ಷ ಆಗುತ್ತೆ ಅಂತ ಇದ್ದರೆ ಅದನ್ನು ನೋಡಿಕೊಂಡು ಮಾರ್ಜಿನನ್ನು ಬಿಟ್ಟು ಅಷ್ಟನ್ನು ಆಗುತ್ತೆ. ಅದೇ ರೀತಿ ಒಂದೊಂದು ಹಂತ ಮೇಲೆ ಮೇಲೆ ಬಂದ ಹಾಗೆ ಅಷ್ಟನ್ನು ಬ್ಯಾಂಕಿಂದ ಸಾಲ ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆ. ಹಾಗೆ ಈಗ ಏನಂದರೆ ಸಾಲ ತಗೊಂಡಾಯಿತು, ಆಮೇಲೆ ಅದನ್ನು ಭಾಗಶಃ ಮರುಪಾವತಿ ಮಾಡೋಂಥದ್ದು ಉತ್ತಮ, ಅಥವಾ ಟೈಮ್ ಎಷ್ಟಿರುತ್ತೋ 15 ವರ್ಷ ಕಟ್ಕೊಂಡು ಹೋಗೋದು ಒಳ್ಳೆಯದಾ? ಯಾವುದು ಬೆಟರ್ ಅಂತ ಹೌದು, ಇದು ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಎಷ್ಟು ವರ್ಷದ ರೀಪೇಮೆಂಟ್ ತಗೊಳ್ಳೋದು ಒಳ್ಳೆಯದು ಅಂತ ಜನರಿಗೆ ಒಂದು ರೀತಿ ಸಂಶಯ ಅಥವಾ ಗೊಂದಲ ಇರುತ್ತೆ. ಸಾಲ ಅವರ ಸಣ್ಣ ವಯಸ್ಸು ಅಂತ ಆದರೆ ಸಾಲ ಉದಾಹರಣೆಗೆ ಅವರಿಗೆ ಇನ್ನೂ 30 ವರ್ಷ ಆಗಿದೆ ಅಷ್ಟೇ, ಅಥವಾ 35 ವರ್ಷ ಆಗಿದೆ, 40 ವರ್ಷ, ಮೊದಲೇ ಹೇಳಿದಾಗೆ ಅಂಥವರು ದೀರ್ಘಾವಧಿ 30 ವರ್ಷದ ಸಾಲದ ಅವಧಿಯನ್ನು ಪಡ್ಕೊಳ್ಳೋದು ಒಳ್ಳೆಯದು. ಅವರ ಹತ್ತಿರ ಏನೋ ಬೋನಸ್ ಬಂತು ಅಥವಾ ಇನ್ನೇನೋ ಅವ್ರದ್ದು ಬೇರೆ ಎಲ್ಲೋ ಅವರ ಸೈಟು ಮಾರಾಟ ಮಾಡಿ ಹೀಗೆ ಏನಾದರೂ ದುಡ್ಡು ಬಂದರೆ ಅವರದನ್ನು ಸಾಲಕ್ಕೆ ಕಟ್ಟೋದು ಒಳ್ಳೆಯದು. ಇಲ್ಲ ಇದಕ್ಕಿಂತ ಬ್ಯಾಂಕಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಏನು ಬಡ್ಡಿ ಇದಕ್ಕೆ ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ಆದಾಯ ಬೇರೆ ಕಡೆ ಬರುವ ಸಾಧ್ಯತೆ ಇದ್ದರೆ ಅಂಥವ್ರು ಅದನ್ನು ಬೇರೆ ಕಡೆ ಹಣವನ್ನು ಹೂಡೋದು ಒಳ್ಳೆಯದು. ಇಲ್ಲ ಅಂದಾದರೆ ಆದಷ್ಟು ಬೇಗ ಸಾಲವನ್ನು ತೀರಿಸೋದು ಕೂಡ ಒಳ್ಳೆಯ ಹೆಜ್ಜೆ. ಅದು ಅವರವರ ಆಯ್ಕೆ ಅಂತ ಹೇಳುವ ಬದಲು ನೀವು ಆ ಹಣವನ್ನು, ಉಳಿದ ಹಣವನ್ನು ಯಾವ ರೀತಿ ಅದನ್ನು ವಿನಿಯೋಗ ಮಾಡ್ತೀರಿ ಅಂತ ಹೇಳೋದ್ರ ಮೇಲೆ ಹೊಂದಿಕೊಂಡು ಇರ್ತದೆ. ಈಗ ಮಹಿಳಾ ಸಾಲಗಾರರಿಗೆ ಏನಾದರೂ ಒಂದು ವಿಶೇಷ ರಿಯಾಯಿತಿ ಇರುತ್ತೆ, ಈಗ ಅದು ಒಂದು ಪ್ರಶ್ನೆ. ಇನ್ನೊಂದು, ಈ ಥರ ಗಂಡ ಹೆಂಡತಿ ಇರ್ಬೋದು ಅಥವಾ ಮನೆ ಇನ್ನೊಬ್ಬ ಸದಸ್ಯರು ಜಂಟಿ ಖಾತೆಯಲ್ಲಿ ಮಾಡೋದು ಒಳ್ಳೆಯದಾ? ಏನು ಇದು ಕೂಡ ಹಾಗೆ. ಇದು ಕೆಲವೊಮ್ಮೆ ನೀವು ಹೇಳಿದಾಗೆ ಈ ಮಹಿಳೆಯರ ಹೆಸರಲ್ಲಿ ಸಾಲ ತಗೊಂಡ್ರೆ ಹಲವು ಬ್ಯಾಂಕ್ಗಳು, ಹಲವು ಹಣಕಾಸಿನ ಸಂಸ್ಥೆಗಳು ಬಡ್ಡಿ ದರದಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಕೊಡ್ತಾರೆ. ಉದಾಹರಣೆಗೆ 0.05 ಅಂತ ಇರ್ಬೋದು ಅಥವಾ 0.10 ಅಂತ ಇರ್ಬೋದು, ಈ ಥರ ರಿಯಾಯಿತಿಯನ್ನು ಕೊಡ್ತಾರೆ. ಆ ರೀತಿ ಇರುವಾಗ ಅವರು ಮಹಿಳೆಯ ಕೂಡ ಜಂಟಿ ಸಾಲಗಾರರಾಗಿ ಅದಕ್ಕೆ ಸೇರಬೇಕಾಗುತ್ತೆ. ಅದು ಒಂದು. ಇನ್ನೊಂದು, ನೀವು ಕೇಳಿದಾಗೆ ಈಗ ಯಾರೋ ಸಾಲ ಪಡ್ಕೊಂಡಿರ್ತಾರೆ, ಅವರಿಗೆ ಸಾಲಕ್ಕೆ ಅಷ್ಟೊಂದು ಅರ್ಹತೆ ಬರೋದಿಲ್ಲ. ಅಂಥ ಸಮಯದಲ್ಲಿ ಮನೆಯಲ್ಲೇ ಇರುವುದು, ಮನೆಯಲ್ಲೇ ಗಂಡ ಹೆಂಡತಿ ಆಗುತ್ತೆ ಅಥವಾ ಮಗ ಆಗಿರ್ಬೋದು, ತಂದೆ ಆಗಿರ್ಬೋದು, ಅವರನ್ನು ಕೂಡ ಜಂಟಿ ಸಾಲಗಾರರನ್ನು ಸೇರಿಸಿಕೊಂಡು ಹೆಚ್ಚಿನ ಸಾಲ ಪಡ್ಕೊಳ್ಬೋದು. ಅದನ್ನು ಆ ರೀತಿ ಮಾಡೋದು ಹೆಚ್ಚಿನ ಸಾಲ ಬರುತ್ತೆ. ಒಂದೇ ಒಂದಂದರೆ ತಿಂಗಳ ಮರುಪಾವತಿ ಮಾಡಬೇಕಾದ್ರೆ ಆದಾಯ ಅಷ್ಟು ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ ಅಷ್ಟೇ. ಓಕೆ ಸರ್, ಈಗ EMI ಅಂತ ಬಂದಾಗ ಬಹಳ ಜನರಿಗೆ ಪ್ರಶ್ನೆ ಇರುತ್ತೆ, ಎಷ್ಟು ಬರುತ್ತೆ, 1 ಲಕ್ಷಕ್ಕೆ ಎಷ್ಟಾಗುತ್ತೆ, ಈ ರೀತಿಯ ಪ್ರಶ್ನೆಗಳು. ಅದಕ್ಕೆ ಒಂಥರ ಏನು ಹೇಳ್ತೀರಾ ಅಂತ. ಇದು EMI ಲೆಕ್ಕಾಚಾರ ಹೇಗೆ ಅಂತ ಹೇಳಿದ್ರೆ, ನಾನು ಒಂದು 8% ಬಡ್ಡಿ ದರ ಇದ್ದರೆ ಎಷ್ಟಾಗುತ್ತೆ ಅದನ್ನು ಹೇಳ್ತೀವಿ. 1 ಲಕ್ಷಕ್ಕೆ 8% ಬಡ್ಡಿ ದರ ಇದ್ದರೆ ನೀವು 20 ವರ್ಷಕ್ಕೆ ನೀವು ಅದನ್ನು ಆಪ್ಟ್ ಮಾಡಿದ್ರೆ, ಅಂದರೆ 20 ವರ್ಷದ ರೀಪೇಮೆಂಟ್ ಅಂತ ಆದರೆ ಅದಕ್ಕೆ 1 ಲಕ್ಷಕ್ಕೆ 840 ರೂಪಾಯಿ ಬರುತ್ತೆ. ಅದೇ ರೀತಿ 25 ವರ್ಷವು ನೀವು ಆಯ್ಕೆ ಮಾಡಿದರೆ ಆವಾಗ ಅದಕ್ಕೆ 777 ರೂಪಾಯಿ ಬರುತ್ತೆ. ಅದೇ ರೀತಿ 30 ವರ್ಷಕ್ಕೆ ನೀವು ಆಯ್ಕೆ ಮಾಡಿದರೆ ನಿಮಗೆ ಇರುವಂಥ ಇದು 737. ಅಂದರೆ ಇದನ್ನು ನೀವು ಗಮನಿಸಿರ್ಬೋದು, 20 ವರ್ಷಕ್ಕೆ ನೀವು ಆಯ್ಕೆ ಮಾಡಿದರೆ ನಿಮಗೆ ಬರುವಂಥ EMI ತಿಂಗಳಿಗೆ 1 ಲಕ್ಷಕ್ಕೆ 840, 30 ವರ್ಷಕ್ಕೆ ಆದರೆ 737, ಅಂದರೆ ಸರಿಸುಮಾರು 1 ಲಕ್ಷಕ್ಕೆ 100 ರೂಪಾಯಿಯಷ್ಟು ವ್ಯತ್ಯಾಸ ಬರುತ್ತೆ. ಆದ ಕಾರಣ ದೀರ್ಘಾವಧಿ ಸಾಲವನ್ನು ಮರುಪಾವತಿಯನ್ನು ಪಡ್ಕೊಳ್ಳೋದು ಯಾವಾಗಲೂ ಉತ್ತಮ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಹೋಮ್ ಲೋನ್ ಬಗ್ಗೆ, ಮುಖ್ಯವಾಗಿ ಅದಕ್ಕೆ ಎಲಿಜಿಬಿಲಿಟಿ ಏನಾಗುತ್ತೆ, ಯಾವ ರೀತಿಯನ್ನು ನಿರ್ವಹಣೆ ಮಾಡ್ಬೋದು, ಯಾವ ರೀತಿಯ ಲೋನ್ ಸಿಗುತ್ತೆ ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ, ಮೊದಲೆಲ್ಲ ಮನೆ ಕಟ್ಟೋದು ಅಂದರೆ ಬಹಳ ಕಷ್ಟದ ಕೆಲಸ ಅಂತ ಇತ್ತು. ಮುಖ್ಯವಾಗಿ ಹಣಕಾಸಿನ ಕೊರತೆ ಇರೋದು. ಈಗ ಇದಕ್ಕೆಲ್ಲ ಹಣಕಾಸಿನ ಸಂಸ್ಥೆಗಳು, ಬ್ಯಾಂಕ್ಗಳು ಸಾಲ ಕೊಡುವ ಕಾರಣ ಮನೆ ಕಟ್ಟಿಸುವುದು ಅಂತ ಕಷ್ಟದ ಕೆಲಸ ಅಂತ ಅಲ್ಲ. ಪ್ರತಿಯೊಬ್ಬರು ಮನೆ ಕಟ್ಟಿಸಿ ಎಲ್ಲರಿಗೂ ಶುಭವಾಗಲಿ ಅಂತ ನನ್ನ ಹಾರೈಕೆ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.